ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತೊಂದು ಒಳ್ಳೆಯ ರೆಮಿಡಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಕೆಮ್ಮು ಹಾಗೂ ಕಫ, ಥಂಡಿ, ಶೀತ ಇವಕ್ಕೆಲ್ಲವನ್ನು ಪರ್ಫೆಕ್ಟ್ ಆಗಿರುವಂತಹ ಒಂದು ರೆಮಿಡಿ ಇದು. ಒಮ್ಮೆ ಟ್ರೈ ಮಾಡಿ. ನಿಮಗೇನಾದರೂ ಜೋರಾಗಿ ಕೆಮ್ಮು ಕಫ ಇತ್ತು ಅಂತ ಹೇಳಿದರೆ ಒಮ್ಮೆ ಈ ರೆಮಿಡಿಯನ್ನು ನೀವು ಟ್ರೈ ಮಾಡಲೇಬೇಕು. ಖಂಡಿತವಾಗಿಯೂ 100% ಇದು ರಿಸಲ್ಟ್ ಕೊಡುತ್ತೆ. ಅಜ್ಜಿ ಮುತ್ತಜ್ಜಿ ಕಾಲದಿಂದಲೂ ಇದನ್ನೇ ಮಾಡ್ಕೊಂಡು ಬಂದಿರುವಂತಹವರು ಈವಾಗಲೂ ಕೂಡ ಇದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ಮಕ್ಕಳಿಗೆ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಇದನ್ನು ಕೊಡ್ಬೋದು. ಯಾವುದೇ ಒಂದು ತೊಂದರೆ ಇಲ್ಲ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ವೀಳ್ಯದೆಲೆ ಹಾಗೂ ತುಳಸಿಯಿಂದ ತುಂಬಾ ಚೆನ್ನಾಗಿ ಒಳ್ಳೆಯ ರೆಮಿಡಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಒಂದೆರಡು ವೀಳ್ಯದೆಲೆ ತೆಗೆದುಕೊಂಡಿದ್ದೀನಿ. ಒಂದು ಸ್ವಲ್ಪ 8ರಿಂದ 9 ತುಳಸಿ ಎಲೆನ ತೊಗೊಂಡಿದ್ದೀನಿ. ನೀವು ದೊಡ್ಡದಾದ ವೀಳ್ಯದೆಲೆ ಆದರೆ ಒಂದು ಸಾಕು. ನಾನಿಲ್ಲಿ 2 ವೀಳ್ಯದೆಲೆ ತೊಗೊಂಡಿದ್ದೀನಿ. ತುಳಸಿ ತೀರ ಚಿಕ್ಕ ಎಲೆ ಆದರೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ಮತ್ತು 2 ಕಾಳು ಮೆಣಸು ತೊಗೊಂಡಿದ್ದೀನಿ. ಕಾಳು ಮೆಣಸು ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಇದ್ರ ಜೊತೆ ಒಣಶುಂಠಿ ಇದ್ದರೆ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಒಣಶುಂಠಿ ತೊಗೊಳ್ತಾ ಇಲ್ಲ. ನಾನಿಲ್ಲಿ 2 ಕಾಳು ಮೆಣಸು ಹಾಗೂ ವೀಳ್ಯದೆಲೆ ಮತ್ತು ತುಳಸಿ ಎಲೆನ ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಇಲ್ಲಿ ನಾನು ವೀಳ್ಯದೆಲೆ ಹಾಗೂ ತುಳಸಿಯನ್ನು ಚೂರು ಮಾಡಿ ಇಟ್ಕೊತಾ ಇದ್ದೀನಿ. ದೊಡ್ಡವರಿಗಾದರೆ ನೀವು ಹಾಗೆ ತಿನ್ಬೋದು, ತೊಂದರೆ ಇಲ್ಲ. ಆದರೆ ಚಿಕ್ಕ ಮಕ್ಕಳಿಗೆಲ್ಲ ಕೊಡೋದಾದರೆ ಇದನ್ನು ಚೂರು ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನು ಗುದ್ದಬೇಕಾಗತ್ತೆ. ಹಾಗಾಗಿ ದೊಡ್ಡವರಾದರೆ ಹಾಗೆ ತಿನ್ಬೋದು, ತೊಂದರೆ ಏನಿಲ್ಲ. ಆದರೆ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಅದು ಆ ಮಕ್ಕಳಿಗೆ ನುಂಗ್ಲಿಕ್ಕೆಲ್ಲ ಹೇಗೆಲ್ಲ ಕಷ್ಟ ಆಗುತ್ತಲ್ಲ, ಹಾಗೆ ಇದನ್ನೆಲ್ಲ ಇಲ್ಲಿ ರುಬ್ಬೋದಕ್ಕೆ ಗುದ್ದಿಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ. ಕಾಳು ಮೆಣಸನ್ನು ಸಹ ನಾನು ಆ್ಯಡ್ ಮಾಡಿದ್ದೀನಿ. ತುಳಸಿ, ವೀಳ್ಯದೆಲೆ ಹಾಗೂ ಕಾಳು ಮೆಣಸನ್ನ ಆ್ಯಡ್ ಮಾಡಿ ಇಲ್ಲಿ ಚೆನ್ನಾಗಿ ಜಜ್ಜಿಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು. ಒಂದು ಒಳ್ಳೆಯ ರೆಮಿಡಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗಾಯ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಈ ರೀತಿ ಜಜ್ಕೊಳ್ತಾ ಇದ್ದೀನಿ. ಇನ್ನೂ ನೀವು ಚೆನ್ನಾಗಿ ಜಜ್ಕೊಳ್ಳೋದಾದರೆ ಜಜ್ಕೊಳ್ಳಿ. ಹೀಗೆ ಇದನ್ನು ರಸ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ತೊಗೊಂಡಿದ್ದು, ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದು. ನೀವು ಬೇಕಾದರೆ ಇನ್ನೂ ಜಾಸ್ತಿ ಬೇಕಂತ ಹೇಳಿದರೆ ಎಲೆಯೆಲ್ಲ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಚಮಚ ಆಗೋಷ್ಟು ಮಾತ್ರ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ 1 ಚಮಚದಾಗೋಷ್ಟು ಮಾತ್ರ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ನೀವು ಹಿಂಡಿ ಇದನ್ನು ರಸ ಎಲ್ಲ ತೊಗೋಬೇಕಾಗತ್ತೆ. ನೋಡಿ, ಇಲ್ಲಿ ಈ ರಸಕ್ಕೆ ಸ್ವಲ್ಪ ಒಂದು 1/4 ಚಮಚ ಆಗೋಷ್ಟು ನಾನು ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಜೇನುತುಪ್ಪ ಏನು ಬೇಕಂಗಿಲ್ಲ, ಒಂದು ಸ್ವಲ್ಪ ಸಾಕು. ಜೇನುತುಪ್ಪನ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಸಹ ಒಂದು ಕೆಮ್ಮು ಅಥವಾ ಕಫ ಬಂದಾಗ ನಾವು ಸಹ ಈ ರೀತಿಯಾಗಿ ಒಂದು ಟ್ರೈ ಮಾಡ್ತಿದ್ದೀವಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದನ್ನು ಕುಡಿಬೇಕು ದಿನಕ್ಕೆ. ಜೋರಾಗಿ ಕೆಮ್ಮು ಕಫ ಇದ್ದಾಗ ದಿನಕ್ಕೆ 1 ಸಲ, 2 ಸಲ ಅಥವಾ 3 ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡ್ಬೋದು. ನೀವೆಲ್ಲಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ನಿಮಗೆ ಆಗೋದಿಲ್ಲ ಅಂದರೆ ಬೆಳಗ್ಗೆ ಅಥವಾ ಸಂಜೆ ರಾತ್ರಿ ಕುಡಿಬೋದು. ಮನೆಯಲ್ಲಿರೋದಾದರೆ ನೀವು 3 ಹೊತ್ತೂ ಈ ರೀತಿ ಮಾಡಿ ಕುಡಿಬೋದು. ಏನು ತೊಂದರೆ ಏನೂ ಇರೋದಿಲ್ಲ. ಯಾವುದೇ ಒಂದು ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. 100% ಇದು ಕರೆಕ್ಟಾಗಿರುತ್ತೆ, ನ್ಯಾಚುರಲ್ ಆಗಿರುವಂಥದ್ದು. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಹೇಗನ್ನಿಸ್ತು ಈ ರೆಮಿಡಿ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಇದೇ ರೀತಿಯ ವಿಡಿಯೋಗಳು ನಿಮಗೆ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗ ಫಸ್ಟ್ ನೋಡ್ಬೋದು. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾನೆ ಇರಿ. ಧನ್ಯವಾದಗಳು.